ಕೃಷಿ ಹೊಂಡದಲ್ಲಿ ಈಜಲು ಹೋಗಿ ಯುವಕ ಸಾವನ್ನಪ್ಪಿದ್ದಾನೆ. ಧಾರವಾಡ ತಾಲೂಕಿನ ಮಾರಡಗಿ ಗ್ರಾಮದ ಬಳಿ ಕೃಷಿ ಹೊಂಡದಲ್ಲಿ ಯುವಕ ದಾರುಣ ಅಂತ್ಯವನ್ನ ಕಂಡಿದ್ದಾನೆ. ವರ್ಷದ ಕಲ್ಮೇಶ್ ಗರಗದ್ ಎಂಬ ಯುವಕನ ದುರಂತ ಆಗಿದೆ. ಗೆಳೆಯರ ಜೊತೆ ಈಜಲು ಹೋಗಿದ್ದ ಕಲ್ಮೇಶ್ ಸದ್ಯ ಅಗ್ನಿಶಾಮಕ ದಳ ಹಾಗೂ ಪೊಲೀಸರಿಂದ ಶವದ ಹುಡುಕಾಟ ಆಗ್ತಿದೆ. ಧಾರವಾಡದ ಗ್ರಾಮೀಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೃಷಿ ಹೊಂಡದಲ್ಲಿ ಈಜೋದಕ್ಕೆ ಹೋದಂತ ಸಂದರ್ಭದಲ್ಲಿ 24 ವರ್ಷದ ಕಲ್ಮೇಶ್ ಗರಗದ್ ಎನ್ನುವಂತ ಯುವಕ ನೀರಿನಲ್ಲಿ ಈಜುವಂತ ಹೊತ್ನಲ್ಲಿ ಕೃಷಿ ಹೊಂಡ ಅದು ಆ ಹೊತ್ನಲ್ಲಿ ಅಂತ್ಯವನ್ನ ಕಂಡಿದ್ದಾನೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಕೃಷಿ ಹೊಂಡ. ಇದು ಧಾರವಾಡದ ಮಾರಡಗಿ ಗ್ರಾಮದಲ್ಲಿರುವಂತಹ ಒಂದು ಕೃಷಿ ಹೊಂಡ. ಈತ ಈಜೋದಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಇಂಥದ್ದೊಂದು ದುರಂತ ಆಗಿದೆ. ಮುಳುಗಿ ನೀರು ಪಾಲಾಗಿದ್ದಾನೆ. ಸದ್ಯ ಕಾರ್ಯಗಳು ಕೂಡ ಸಾಗ್ತಾ ಇದೆ. ಆತನ ಶವಕ್ಕೆ ಹುಡುಕಾಟವನ್ನು ನಡೆಸಲಾಗ್ತಿದೆ. ಒಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಇದ್ದಾರೆ, ಪೊಲೀಸರು ಕೂಡ ಸಾಕಷ್ಟು ರೀತಿಯಲ್ಲಿ ಹುಡುಕಾಟವನ್ನು ನಡೆಸುವಂಥ ಕಾರ್ಯಗಳಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಮೃತದೇಹವನ್ನು ಹುಡುಕುವುದಕ್ಕೆ ಶೋಧ ಕಾರ್ಯವನ್ನ ನಡೆಸಲಾಗ್ತಿದೆ. ವರ್ಷದ ಕಲ್ಮೇಶ್ ಗರಗದ್ ಎನ್ನುವಂತ ಹುಡುಗ ಅಂದ್ರೆ ಕೃಷಿ ಹೊಂಡಕ್ಕೆ ಈಜೋದಕ್ಕೆ ಹೋದಂತ ಸಂದರ್ಭದಲ್ಲಿ ನೀರು ಪಾಲಾಗಿರೋದು. ಹಾಗಾಗಿ ಈಗ ಮೃತದೇಹವನ್ನ ಹೊರತೆಗೆಯುವುದಕ್ಕೆ ಶೋಧ ಕಾರ್ಯ ಆಗ್ತಿದೆ. ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂತಹ ಘಟನೆ. ದೃಶ್ಯದಲ್ಲಿ ನೋಡ್ತಾ ಇದೀವಲ್ಲ, ಇದೇ ಕೃಷಿ ಹೊಂಡದಲ್ಲಿ ಈಜೋದಕ್ಕೆ ಹೋದಂತ ಸಂದರ್ಭದಲ್ಲಿ ನೀರು ಪಾಲಾಗಿರೋದು 24 ವರ್ಷದ ಕಲ್ಮೇಶ್. ಹಾಗಾಗಿ ಆತನ ಮೃತದೇಹಕ್ಕಾಗಿಯೇ ಶೋಧ ಕಾರ್ಯ ನಡೀತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಎಲ್ಲ ರೀತಿಯಾದಂಥ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಮೃತದೇಹವನ್ನು ಹುಡುಕುವಂಥ ಬೋಟ್ನ ಮೂಲಕವಾಗಿ ಶವ ಹುಡುಕಾಟದ ಕಾರ್ಯ ಆಗ್ತಿದೆ. ಈ ನಿಟ್ಟಿನಲ್ಲಿ ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದರೆ 24 ವರ್ಷ ಅಷ್ಟೇ. ಹೀಗಾಗಿ ಏನಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೃಷಿ ಹೊಂಡದಲ್ಲಿ ಈಗ ಎಲ್ಲ ರೀತಿಯಾದಂಥ ಶೋಧ ಕಾರ್ಯ ಸಾಗ್ತಾ ಇದೆ.